ಲಾರಿ ಡ್ರೈವರ್ಗಳ ಹತ್ತಿರ ದುಡ್ಡು ವಸೂಲಿ ಮಾಡುತ್ತಿದ್ದ ಆರ್ಟಿಒ ಅಧಿಕಾರಿಗಳನ್ನ ಲಾರಿ ಚಾಲಕನ ವೇಷದಲ್ಲಿ ಹೋಗಿ ರೆಡ್ ಹ್ಯಾಂಡ್ ಆಗಿ ಹಿಡಿದ ಐಪಿಎಸ್ ಆಫೀಸರ್ ರವಿಚಂದ್ರನ್ ಅವರು. ಇಡೀ ನಮ್ಮ ಭಾರತ ದೇಶ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊರೋನಾ ಎಂಬ ಭೂತದಿಂದ ಇಡೀ ದೇಶವೇ ಲಾಕ್ಡೌನ್ ಆಗಿರುವ ಈ ಸಮಯದಲ್ಲಿ ರಾಜ್ಯದಲ್ಲಿ ಯಾವುದೇ ವಾಹನಗಳು ಓಡಾಡದೇ ಇರುವ ಕ್ರಮ ಇರುವಾಗ ಬರೀ ಸರಕು ಲಾರಿಗಳನ್ನ ಬಿಡುವ ಆದೇಶ ಇರುವ ನಿಟ್ಟಿನಲ್ಲಿ ಪರ್ಮಿಟ್ ಇಲ್ಲದ ಗಾಡಿಗಳನ್ನ ಟೆಂಪ್ರವರಿ ಪರ್ಮಿಟ್ ಕೊಡುವ ಮೂಲಕ 500 ರಿಂದ 1000 ರೂಗಳ ವಸೂಲಿ ಮಾಡುತ್ತಿದ್ದರು. ನಮ್ಮ ರಾಜ್ಯದ ಟ್ರಾಫಿಕ್ ಇಲಾಖೆ ಮತ್ತು ಈ ಒಂದು ಭ್ರಷ್ಟ ಕೃತ್ಯಕ್ಕೆ ಕಡಿವಾಣ ಹಾಕಲು ಲಾರಿ ಚಾಲಕನ ವೇಷದಲ್ಲಿ ಕರ್ನಾಟಕದ ಸಿಂಗಂ ಅನಿಸಿಕೊಂಡಿರುವ ಪ್ರೀತಿ ಐಪಿಎಸ್ ಆಫೀಸರ್ ರವಿಚಂದ್ರನ್ ಅವರು ಆರ್ಟಿಒ ಅಧಿಕಾರಿಗಳನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಮತ್ತು ಇವರ ಒಂದು ನೀಚ ಕೃತ್ಯಕ್ಕೆ ಐಪಿಎಸ್ ಅಧಿಕಾರಿ ರವಿಚಂದ್ರನ್ ಅವರು ಕಡಿವಾಣ ಹಾಕಲು ಮುಂದಾಗಿದ್ದಾರೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಟ್ರಾಫಿಕ್ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಅತ್ತಿ ಬೆಲೆಯಲ್ಲಿರುವ ಕರ್ನಾಟಕ ತಮಿಳುನಾಡು ಗಡಿಭಾಗದ ಚೆಕ್ ಪೋಸ್ಟ್ ನಲ್ಲಿ ನಿನ್ನೆ ರಾತ್ರಿ ಈ ಘಟನೆ ನಡೆದಿದ್ದು, ಹೋಮ್ ಗಾರ್ಡ್ ವಿವೇಕ್, ಆರ್ಟಿಒ ಬ್ರೇಕ್ ಇನ್ಸ್ಪೆಕ್ಟರ್ಗಳಾದ ಕರಿಯಪ್ಪ ಮತ್ತು ಜಯಣ್ಣ ಅವರನ್ನು ಬಂಧಿಸಲಾಗಿದೆ. ಇವರಿಂದ 12,350 ರೂಪಾಯಿಗಳನ್ನು ವಶಪಡಿಸಿಕೊಳ್ಳುವುದಷ್ಟೇ ಅಲ್ಲದೆ ಬ್ರೇಕ್ ಇನ್ಸ್ಪೆಕ್ಟರ್ಗಳನ್ನು ಸೇವೆಯಿಂದ ತೆಗೆದುಹಾಕಲಾಗಿದೆ ಎಂದು ಹೇಳಲಾಗುತ್ತಿದೆ. ಮತ್ತು ಈ ಕುರಿತು ನಮ್ಮ ಹೆಮ್ಮೆಯ ಕರ್ನಾಟಕದ ಅಧಿಕಾರಿ ರವಿ ಡಿ ಚನ್ನನ್ ಅವರವರು ಬೆಂಗಳೂರು ಗ್ರಾಮಾಂತರ ಐಪಿಎಸ್ ಅಧಿಕಾರಿಯಾಗಿರುವುದಕ್ಕಿಂತ ಮುಂಚೆ ಹಲವು ಜಿಲ್ಲೆಗಳಲ್ಲಿ ತಮ್ಮ ಪ್ರಾಮಾಣಿಕ ಕರ್ತವ್ಯವನ್ನ ಮಾಡಿ ಜನರ ಪ್ರೀತಿ ಮತ್ತು ನಂಬಿಕೆಗೆ ಪಾತ್ರರಾಗಿದ್ದಾರೆ. ಈಗ ಮತ್ತೊಮ್ಮೆ ಭ್ರಷ್ಟ ಅಧಿಕಾರಿಗಳನ್ನು ಬೇಟೆಯಾಡಲು ನಮ್ಮ ಕರ್ನಾಟಕದ ಸಿಂಗಂ ಮುಂದಾಗಿದ್ದಾರೆ. ಅಮಾಯಕ ಲಾರಿ ಡ್ರೈವರ್ಗಳ ಹತ್ತಿರ ದುಡ್ಡು ವಸೂಲಿ ಮಾಡುತ್ತಿದ್ದ ಆರ್ಟಿಒ ಅಧಿಕಾರಿಗಳನ್ನ ಲಾರಿ ಚಾಲಕನ ವೇಷದಲ್ಲಿ ಹೋಗಿ ರೆಡ್ ಹ್ಯಾಂಡ್ ಆಗಿ ಹಿಡಿದ ಐಪಿಎಸ್ ಆಫೀಸರ್ ರವಿಚಂದ್ರನ್ ಅವರು. ಇಡೀ ನಮ್ಮ ಭಾರತ ದೇಶ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊರೋನಾ ಎಂಬ ಭೂತದಿಂದ ಇಡೀ ದೇಶವೇ ಲಾಕ್ಡೌನ್ ಆಗಿರುವ ಈ ಸಮಯದಲ್ಲಿ ರಾಜ್ಯದಲ್ಲಿ ಯಾವುದೇ ವಾಹನಗಳು ಓಡಾಡದೇ ಇರುವ ಕ್ರಮ ಇರುವಾಗ ಬರೀ ಸರಕು ಲಾರಿಗಳನ್ನ ಬಿಡುವ ಆದೇಶ ಇರುವ ನಿಟ್ಟಿನಲ್ಲಿ ಪರ್ಮಿಟ್ ಇಲ್ಲದ ಗಾಡಿಗಳನ್ನ ಟೆಂಪ್ರವರಿ ಪರ್ಮಿಟ್ ಕೊಡುವ ಮೂಲಕ 500 ರಿಂದ 1000 ರೂಗಳ ವಸೂಲಿ ಮಾಡುತ್ತಿದ್ದರು. ನಮ್ಮ ರಾಜ್ಯದ ಟ್ರಾಫಿಕ್ ಇಲಾಖೆ ಮತ್ತು ಈ ಒಂದು ಭ್ರಷ್ಟ ಕೃತ್ಯಕ್ಕೆ ಕಡಿವಾಣ ಹಾಕಲು ಲಾರಿ ಚಾಲಕನ ವೇಷದಲ್ಲಿ ಕರ್ನಾಟಕದ ಸಿಂಗಂ ಅನಿಸಿಕೊಂಡಿರುವ ಪ್ರೀತಿ ಐಪಿಎಸ್ ಆಫೀಸರ್ ರವಿಚಂದ್ರನ್ ಅವರು ಆರ್ಟಿಒ ಅಧಿಕಾರಿಗಳನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಮತ್ತು ಇವರ ಒಂದು ನೀಚ ಕೃತ್ಯಕ್ಕೆ ಐಪಿಎಸ್ ಅಧಿಕಾರಿ ರವಿಚಂದ್ರನ್ ಅವರು ಕಡಿವಾಣ ಹಾಕಲು ಮುಂದಾಗಿದ್ದಾರೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಟ್ರಾಫಿಕ್ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಅತ್ತಿ ಬೆಲೆಯಲ್ಲಿರುವ ಕರ್ನಾಟಕ ತಮಿಳುನಾಡು ಗಡಿಭಾಗದ ಚೆಕ್ ಪೋಸ್ಟ್ ನಲ್ಲಿ ನಿನ್ನೆ ರಾತ್ರಿ ಈ ಘಟನೆ ನಡೆದಿದ್ದು, ಹೋಮ್ ಗಾರ್ಡ್ ವಿವೇಕ್, ಆರ್ಟಿಒ ಬ್ರೇಕ್ ಇನ್ಸ್ಪೆಕ್ಟರ್ಗಳಾದ ಕರಿಯಪ್ಪ ಮತ್ತು ಜಯಣ್ಣ ಅವರನ್ನು ಬಂಧಿಸಲಾಗಿದೆ. ಇವರಿಂದ 12,350 ರೂಪಾಯಿಗಳನ್ನು ವಶಪಡಿಸಿಕೊಳ್ಳುವುದಷ್ಟೇ ಅಲ್ಲದೆ ಬ್ರೇಕ್ ಇನ್ಸ್ಪೆಕ್ಟರ್ಗಳನ್ನು ಸೇವೆಯಿಂದ ತೆಗೆದುಹಾಕಲಾಗಿದೆ ಎಂದು ಹೇಳಲಾಗುತ್ತಿದೆ. ಮತ್ತು ಈ ಕುರಿತು ನಮ್ಮ ಹೆಮ್ಮೆಯ ಕರ್ನಾಟಕದ ಅಧಿಕಾರಿ ರವಿ ಡಿ ಚನ್ನನ್ ಅವರವರು ಬೆಂಗಳೂರು ಗ್ರಾಮಾಂತರ ಐಪಿಎಸ್ ಅಧಿಕಾರಿಯಾಗಿರುವುದಕ್ಕಿಂತ ಮುಂಚೆ ಹಲವು ಜಿಲ್ಲೆಗಳಲ್ಲಿ ತಮ್ಮ ಪ್ರಾಮಾಣಿಕ ಕರ್ತವ್ಯವನ್ನ ಮಾಡಿ ಜನರ ಪ್ರೀತಿ ಮತ್ತು ನಂಬಿಕೆಗೆ ಪಾತ್ರರಾಗಿದ್ದಾರೆ. ಈಗ ಮತ್ತೊಮ್ಮೆ ಭ್ರಷ್ಟ ಅಧಿಕಾರಿಗಳನ್ನು ಬೇಟೆಯಾಡಲು ನಮ್ಮ ಕರ್ನಾಟಕದ ಸಿಂಗಂ ಮುಂದಾಗಿದ್ದಾರೆ. ಅವರ ಕಾರ್ಯವನ್ನ ನಾವು ಶ್ಲಾಘಿಸಬೇಕಿದೆ.